ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ ನಾವು ಒಂದು ಹೊಸ ಕಥೆಯನ್ನು ನೋಡೋಣ. ಈ ಒಂದು ಕಥೆಯಲ್ಲಿ ಕೊನೆಗೆ ನಮಗೆ ತಿಳಿಯುತ್ತದೆ ಸ್ವರ್ಗ ಯಾವುದು, ನರಕ ಯಾವುದು ಅನ್ನೋದನ್ನು ನೋಡೋಣ. ಹೇಗೆ ಹೋಗ್ಬೋದು ಸ್ವರ್ಗಕ್ಕೆ, ನರಕಕ್ಕೆ ಹೇಗೆ ಹೋಗ್ಬೋದು ಅನ್ನೋದು ಸಹ ತಿಳಿಯಬಹುದು. ಒಂದೂರಲ್ಲಿ ಒಂದು ಕುಟುಂಬ, ಅದು ಬಡ ಕುಟುಂಬವಾಗಿತ್ತು. ಆ ಕುಟುಂಬದಲ್ಲಿ ತಂದೆ ತಾಯಿ ಒಬ್ಬ ಮಗ ಇದ್ದನು. ತಂದೆ ತಾಯಿಗಳು ಬೇರೆಯವರ ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ಬಂದ ಹಣದಲ್ಲಿ ಮಗನನ್ನು ನೋಡಿಕೊಳ್ಳುತ್ತಿದ್ದರು. ಹೊಟ್ಟೆ ಬಟ್ಟೆಗೆ ಕೊರತೆಯೇನೂ ಇರಲಿಲ್ಲ. ಇದರಿಂದ ಅವರು ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದರು. ಮಗನಿಗೆ ಯಾವುದೇ ಕೊರತೆ ಮಾಡಿದ್ದಿಲ್ಲ. ಅವನು ಅವರ ಮುದ್ದಿನ ಮಗನಾಗಿದ್ದನು. ಮಗನ ಆಸೆಗಳನ್ನೆಲ್ಲ ಈಡೇರಿಸುತ್ತಿದ್ದರು. ಇದರಿಂದ ಮಗನೂ ಸಹ ತಂದೆ ತಾಯಿಯನ್ನು ಬಹಳ ಪ್ರೀತಿಸುತ್ತಿದ್ದನು. ಆದರೆ ಕಾಲ ಮಾತ್ರ ಒಂದೇ ತೆರನಾಗಿ ಇರುವುದಿಲ್ಲ. ದುರದೃಷ್ಟವಶಾತ್ ಅನಾರೋಗ್ಯದಿಂದ ತಂದೆ ಹಾಸಿಗೆ ಹಿಡಿದರು. ರೋಗವಾಸಿಯಾಗದೆ ತಂದೆ ಮರಣ ಹೊಂದಿದನು. ಆಗ ಮಗನಿಗೆ ಬಹಳ ದುಃಖವಾಯಿತು. ಮಗನಿಗೆ ಆಕಾಶವೇ ಕಳಚಿ ಬಿದ್ದ ಹಾಗೆ ಆಯಿತು. ಆಗ ಅವನು ಓಡೋಡಿ ಧ್ಯಾನ ಮಾಡುತ್ತಾ ಕುಳಿತಿದ್ದ ಗೌತಮ ಬುದ್ಧನ ಹತ್ತಿರ ಬಂದನು. ಗೌತಮ ಬುದ್ಧರ ಹತ್ತಿರ ತನ್ನ ದುಃಖವನ್ನೆಲ್ಲ ವ್ಯಕ್ತಪಡಿಸಿದ. ನನ್ನ ತಂದೆ ತಾಯಿ ತುಂಬ ಒಳ್ಳೆಯವರು. ಆದ್ದರಿಂದ ಈಗ ನನ್ನ ತಂದೆ ತೀರಿ ಹೋಗಿದ್ದಾರೆ. ತಂದೆಯನ್ನು ಸ್ವರ್ಗಕ್ಕೆ ಹೋಗುವ ಹಾಗೆ ಮಾಡಿ ಎಂದು ಅಳುತ್ತಾ ಅಂಗಲಾಚಿ ಬೇಡಿಕೊಂಡನು. ಆಗ ಗೌತಮ ಬುದ್ಧರು ಅವನನ್ನು ಸಮಾಧಾನ ಮಾಡಿ, ನಾನು ನಿಮ್ಮ ತಂದೆಯನ್ನು ಸ್ವರ್ಗಕ್ಕೆ ಹೋಗುವ ಹಾಗೆ ಮಾಡುವೆನು, ಆದರೆ ನನಗೆ ಮೊದಲು ನಾನು ಹೇಳಿದ ಕೆಲಸ ಮಾಡಬೇಕು ಎಂದಾಗ ಆ ಹುಡುಗ, ನಾನು ನಮ್ಮ ತಂದೆ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದರೆ ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ಹೇಳಿದನು. ಗೌತಮ ಬುದ್ಧರು ಒಂದು ಗಡಿಗೆಯ ತುಂಬ ತುಪ್ಪ ಮತ್ತು ಒಂದು ಗಡಿಗೆಯ ತುಂಬ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ತಿಳಿಸಿದರು. ಆ ಹುಡುಗ ಓಡೋಡಿ ಹೋಗಿ ಕಷ್ಟಪಟ್ಟು ಅವರವರಿಗೆ ಸಹಾಯ ಕೇಳಿ ಒಂದು ಗಡಿಗೆಯ ತುಂಬ ತುಪ್ಪ ಮತ್ತು ಒಂದು ಗಡಿಗೆಯ ತುಂಬ ಕಲ್ಲುಗಳನ್ನು ತಂದು ಗೌತಮ ಬುದ್ಧರ ಮುಂದೆ ಇಟ್ಟನು. ಆಗ ಗೌತಮ ಬುದ್ಧರು ಆ ಹುಡುಗನನ್ನು ಕರೆದುಕೊಂಡು ಒಂದು ನದಿಯ ಹತ್ತಿರ ಹೋದರು. ಹುಡುಗನ ಕೈಯಲ್ಲಿರುವ ತುಪ್ಪವನ್ನು ತೆಗೆದುಕೊಂಡು ನದಿಯಲ್ಲಿ ಹಾಕಿದನು. ಅದು ತೇಲಲು ಪ್ರಾರಂಭಿಸಿತು. ಹಾಗೆಯೇ ಕಲ್ಲುಗಳನ್ನು ಸಹ ನೀರಿನಲ್ಲಿ ಹಾಕಿದಾಗ ಅವುಗಳು ಮುಳುಗಿದವು. ಇದನ್ನು ನೋಡುತ್ತಾ ನಿಂತ ಹುಡುಗನಿಗೆ ಬುದ್ಧರು ಹೇಳುತ್ತಾರೆ, ನೀನು ಈಗ ಕಲ್ಲನ್ನು ತೇಲುವಂತೆ ಮತ್ತು ತುಪ್ಪವನ್ನು ಮುಳುಗುವಂತೆ ಮಾಡಬೇಕು ಎಂದಾಗ ಹುಡುಗನು, ಗುರುಗಳೇ, ಅದು ಹೇಗೆ ಸಾಧ್ಯ? ಕಲ್ಲಿನ ಗುಣ ಮುಳುಗುವುದಿದೆ, ಹಾಗೆಯೇ ತುಪ್ಪದ ಗುಣವು ತೇಲುವ ಗುಣವನ್ನು ಹೊಂದಿದೆ. ಈ ಗುಣಗಳ ವಿರುದ್ಧ ಏನೂ ಮಾಡಲು ಬರುವುದಿಲ್ಲ ಅಂದಾಗ ಗೌತಮ ಬುದ್ಧರು ಮುಗುಳ್ನಗುತ್ತಾ ಹೇಳುತ್ತಾರೆ, ಅದೇ ರೀತಿ ಯಾರು ಹೇಗೆ ಕರ್ಮ ಮಾಡುತ್ತಾರೋ ಅದರಂತೆ ಸ್ವರ್ಗಕ್ಕೆ ಆದರೂ ಹೋಗಬಹುದು ಅಥವಾ ನರಕಕ್ಕೆ ಆದರೂ ಹೋಗಬಹುದು. ಒಳ್ಳೆಯ ಕರ್ಮ ಮಾಡಿದರೆ ಸ್ವರ್ಗಕ್ಕೆ ಮತ್ತು ಕೆಟ್ಟ ಕರ್ಮ ಮಾಡಿದರೆ ನರಕಕ್ಕೆ ಅದನ್ನು ಬದಲಾಯಿಸುವ ಶಕ್ತಿ ನನ್ನಲ್ಲಿಲ್ಲ. ಪ್ರತಿಯೊಬ್ಬರೂ ಅವರವರ ಕರ್ಮಕ್ಕನುಗುಣವಾಗಿ ಸ್ವರ್ಗ ನರಕ ಸಿಗುತ್ತದೆ. ನಿಮ್ಮ ತಂದೆ ಒಳ್ಳೆಯ ಕರ್ಮ ಮಾಡಿದ್ದರೆ ಸ್ವರ್ಗಕ್ಕೆ ಹೋಗುತ್ತಾರೆ, ಕೆಟ್ಟ ಕರ್ಮ ಮಾಡಿದ್ದರೆ ನರಕಕ್ಕೆ ಹೋಗುತ್ತಾರೆ ಎಂದಾಗ ಹುಡುಗನಿಗೆ ಎಲ್ಲ ಅರ್ಥವಾಗಿತ್ತು. ಅವನು ಗುರುಗಳಿಗೆ ನಮಸ್ಕರಿಸಿ ಗೌತಮ ಬುದ್ಧರಿಗೆ ತಾನು ತನ್ನ ಜೀವನದಲ್ಲಿ ಮುಂದೆ ಒಳ್ಳೆಯ ಕರ್ಮವನ್ನೇ ಮಾಡುತ್ತೇನೆ ಎಂದು ಪ್ರಮಾಣ ಮಾಡಿ ಹೋದನು. ಆತ್ಮೀಯರೇ, ನಾವು ತಿಳಿದೋ ತಿಳಿಯದೋ ಒಂದೊಂದು ಸಾರಿ ನಮ್ಮ ತಪ್ಪುಗಳು ಆಗುತ್ತಿರುತ್ತವೆ. ತಿಳಿಯದೇ ಆದ ತಪ್ಪಿಗೆ ಕ್ಷಮೆ ಇದೆ, ಆದರೆ ತಿಳಿದು ತಪ್ಪು ಮಾಡುವುದು ಬೇಡ. ನಾವು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡೋಣ, ಆದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ಮನಸ್ಸಿಲ್ಲದಿದ್ದರೆ ಸುಮ್ಮನಿದ್ದು ಬಿಡೋಣ. ಕೆಟ್ಟದ್ದಂತೂ ಮಾಡುವುದೇ ಬೇಡ ಎಂಬ ನನ್ನ ಅನಿಸಿಕೆಯಾಗಿದೆ. ಏಕೆಂದರೆ ಕರ್ಮ ಮರಳಿ ಬರುತ್ತದೆ. ನಾವು ಇನ್ನೊಬ್ಬರಿಗೆ ಏನು ಮಾಡುತ್ತೇವೆಯೋ ಮುಂದೊಂದು ದಿನ ನಾವು ಅದನ್ನೇ ಅನುಭವಿಸಬೇಕಾಗುತ್ತದೆ, ಹೌದಲ್ವಾ? ಈ ಕಥೆಯು ತಮಗೆ ಇಷ್ಟವಾದಲ್ಲಿ ಇದನ್ನು ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ, ಹೊಸ ನೀತಿಯೊಂದಿಗೆ, ಹೊಸ ತತ್ವದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.
ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ನಾನು ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ನನ್ನಲ್ಲಿ ಹೆಚ್ಚು ಜ್ಞಾನ ಇದೆ ಅಂತಲ್ಲ. ಈ ಜ್ಞಾನ ತಮ್ಮಲ್ಲಿಯೂ ಇರುತ್ತದೆ, ಆದರೆ ಕೆಲವೊಂದು ಬಾರಿ ಮರೆತು ಹೋಗಿರುತ್ತೇವೆ. ತಮ್ಮಲ್ಲಿರುವ ಜ್ಞಾನವನ್ನು ಬಡಿದು ಎಬ್ಬಿಸುವುದು ನನ್ನ ಉದ್ದೇಶವಾಗಿದೆ. ಉದಾಹರಣೆಗೆ ನೋಡಿ, ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ. ಅಶೋಕವನದಲ್ಲಿ ಇಟ್ಟಾಗ ಲಂಕೆಯನ್ನು ದಾಟಿ ಹೋಗಿ ಸೀತಾಮಾತೆಗೆ ಸಂದೇಶ ಮುಟ್ಟಿಸಬೇಕಾಗಿರುತ್ತದೆ. ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಈ ಕಾರ್ಯ ಒಪ್ಪಿಸಲಾಗುತ್ತದೆ. ಹನುಮಂತನು ಸಮುದ್ರ ದಾಟಿ ಹೋಗಬೇಕಾಗಿರುತ್ತದೆ. ಆಗ ಅವನಲ್ಲಿರುವ ಶಕ್ತಿ ಹನುಮಂತನಿಗೆ ಗೊತ್ತಿರುವುದಿಲ್ಲ. ಅವನಲ್ಲಿರುವ ಶಕ್ತಿಯನ್ನು ಜಾಂಬವಂತನು ನೆನಪಿಸಿದಾಗ ಹನುಮಂತನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ. ಹಾಗೆಯೇ ಆತ್ಮೀಯರೇ, ತಮ್ಮಲ್ಲಿಯೂ ಸಹ ಜ್ಞಾನವಿದೆ. ಇದನ್ನು ಎಚ್ಚರ ಮಾಡುವುದು, ಬಡಿದೆಬ್ಬಿಸುವುದು ನನ್ನ ಕಾರ್ಯವಾಗಿದೆ. ಸಂಸಾರ ಎಂಬ ಸಾಗರದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಅವುಗಳಿಂದ ಹೇಗೆ ಪಾರಾಗಬಹುದು? ಶಾಂತಿಯಿಂದ ಹೇಗೆ ಜೀವನ ಮಾಡಬಹುದು? ಸಫಲತೆಯನ್ನು ಹೇಗೆ ಸಾಧಿಸಬಹುದು? ನೆಮ್ಮದಿಯಿಂದ ಜೀವನ ಹೇಗೆ ಮಾಡಬಹುದು? ನಾವು ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವೇನು? ದುಃಖದಿಂದ ಪಾರಾಗುವುದು ಹೇಗೆ? ನಿಸರ್ಗದಿಂದ ಏನನ್ನು ಕಲಿಯಬಹುದು? ಮುಂತಾದ ವಿಷಯಗಳನ್ನೊಳಗೊಂಡ ಸಂದೇಶ ಸಾರುವ ವಿಡಿಯೋಗಳನ್ನು ಮಾಡುತ್ತಿರುವೆನು. ಒಟ್ಟಿನಲ್ಲಿ ನನ್ನ ಉದ್ದೇಶ ಎಲ್ಲ ನನ್ನ ಆತ್ಮೀಯರು ಸುಖ ಸಂತೋಷ, ತಾವು ಬಯಸಿದ್ದನ್ನು ಸಾಧಿಸಿ ನೆಮ್ಮದಿಯಿಂದ ಜೀವನ ಸಾಧಿಸಲಿ ಎಂಬ ಆಸೆ ನನ್ನದು. ತಾವು ನನ್ನ ಜೊತೆ ಕೈಗೂಡಿಸಬೇಕೆಂದರೆ ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇದರಿಂದ ಅವರೂ ಸಹ ಜೀವನದ ಮಹತ್ವವನ್ನು ತಿಳಿಯಲಿ ಮತ್ತು ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಎನ್ನುವ ನನ್ನ ಉದ್ದೇಶವಾಗಿದೆ.